ತಂಡ ನಿನ್ನೆ ರಾತ್ರಿ ಬೆಳಗ್ಗೆ ತನಕ ಹಾಡಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಸರ್. ನಮ್ಮ ಮಗಳು ಕೂಡದ ಮೊದಲಿಗೆ ಭಂಡಾರ ತೂಕು ಮಾಡಿ ಆ ನಂತರ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರ ತುಲಾಭಾರ ಕಾರ್ಯಕ್ರಮ ನೆರವೇರ್ತಾ ಇದೆ. ಮೊದಲಿಗೆ ಭಂಡಾರದ ತೂಕ ಮಾಡಿ, ಯಾಕಂದ್ರೆ ಭಂಡಾರ ಸಮಾನ ಯಾವುದೂ ಅಲ್ಲ, ಬಂಗಾರನೂ ಅಲ್ಲ, ರೂಪಾಯಿನೂ ಅಲ್ಲ, ಭಂಡಾರಕ್ಕೆ ಸರಿಸಾಟಿಯಾಗಿ ಯಾರೂ ನಿಲ್ಲುವುದಿಲ್ಲ, ಯಾವುದೂ ನಿಲ್ಲುವುದಿಲ್ಲ ಸರ್. ಅಂತ ತಾಕತ್ತು ಭಂಡಾರದಲ್ಲಿದೆ. ಈ ಭಂಡಾರದ ತೂಕವನ್ನು ಮಾಡಿ ಆ ನಂತರ ನಾವು ತುಲಾಭಾರ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀವಿ. ತಮ್ಮ ಇಳಿಸ್ಕೊರಿ, ಇನ್ನು ರೊಕ್ಕದ ಇಡಕ್ಕಿದ್ದಾರೆ ಇಳಿಸ್ಕೊರಿ. ಈಗ ಸನ್ಮಾನ ಮಾಡ್ತೀರಿ. ಓಕೆ ಓಕೆ ಮಾಡಿಸಿ. ವಿಶೇಷವಾಗಿರ್ತಕ್ಕಂಥ ಗೌರವಪೂರ್ವಕವಾದಂಥ ಸನ್ಮಾನವನ್ನ ನಮ್ಮ ಈಗ ನೋಡಿ ಸರ್, ಅದು ಒಂದು ಯೋಗ ಹೆಂಗಿರ್ತೈತೆ ನೋಡಿ ಸರ್. ನಾವು ತುಲಾಭಾರ ಮಾಡ್ಲಿಕ್ಕೆ ಮೊದಲು ಭಂಡಾರ ತೂಕ ಮಾಡಿ ಹಣ ಇಡಬೇಕಂತ ಮಾಡಿದೀವಿ. ಈ ಸರಿ ಭಗವಂತ ಏನ್ ಮಾಡ್ಯಾನಂದ್ರ ಮಾರುತನ, ರೊಕ್ಕಕ್ಕ ಬೆಲೆ ಕಟ್ಟಬೇಡ್ರಿ, ಅಜ್ಜಾನ ನೀವು ತೂಕ ಮಾಡೋದ್ರ ಅದೇನು 25,000 ಕೊಡ್ತೀರ, 50,000 ಕೊಡ್ರಿ, ಆದ್ರೆ ಭಂಡಾರನ ತೂಕ ಕೊಡ್ಬೇಕಂತೇಳಿ ಆಜ್ಞಾಗ್ಯದ. ಭಂಡಾರದ ತುಲಾಭಾರ ಫಸ್ಟ್ ಎಲ್ಲಿ ನಡೆದೈತೆ ಅದಕ್ಕೆ ಅದು ಇಟ್ನಾಳ ಗ್ರಾಮದಾಗ ನಡೆದೈತೆ ಬಂಧುಗಳೇ. ಒಂದ್ಸರಿ ಅಜ್ಜನಿಗೆ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ನಿಂತ್ಕೊಳ್ಳಿ ಸರ್, ನೀವೆಲ್ಲ ಫ್ಯಾಮಿಲಿದವ್ರು ಸರ್. ನೋಡಿ ಅವ್ರ ತೂಕ ಎಷ್ಟು ಹಣ ಆಗ್ತದನೋ ಅದು 50 ಆಗಲಿ 25 ಆಗಲಿ ಹಣವನ್ನ ನೀಡಿ ಭಂಡಾರದ ತೂಕನ ಅರ್ಪಣೆ ಮಾಡ್ತಾ ಇದ್ದಾರೆ. ಈ ಕುಟುಂಬಕ್ಕೆ, ಮೊದಲ ಮಟ್ಟಿ ಕುಟುಂಬಕ್ಕೆ ನಮ್ಮ ಹುಲಜಂತಿ ಮಾಳಿಗರಾಯ ಅರಿಕೆರೆ ಮಗುಷಿದ ಕಾಸಿಲಿಂಗ ಸದಾಶಿವಜ್ಜ, ನಿಮ್ಮ ಬಾಳ್ವೆ ಬಂಗಾರ ಆಗಲಿ, ನಿಮ್ಮ ಬದುಕು ಬಂಗಾರದಂಗೆ ಆಗಲಿ, ಭಂಡಾರದಂಗೆ ಆಗಲಿ ಅಂತ ತಿಳಿದ ಈ ಪೂಜ್ಯರನ್ನು ಗೌರವಿಸಿದ್ದಕ್ಕಾಗಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು, ತಮಗೆ ಧನ್ಯವಾದಗಳು ಸರ್. ಓಕೆ, ಅಜ್ಜಾರ ಆಶೀರ್ವಾದ ತೆಗೆದುಕೊಡ್ತಮ್ಮ ಎಲ್ಲರೂ. ತಮ್ಮ ಅಲ್ಲಿ ಭಂಡಾರದವ್ರು ಉಂಟು, ಭಂಡಾರ ಹಚ್ಚಿರಲಿ ಅವರಿಗೆ. ಕರಿಯ ಪೂಜಾರಿ ಅವರು ಭಂಡಾರ ಹಚ್ಚಿರಿ ಅವ್ರಿಗೆಲ್ಲ. ಹಚ್ಚ್ರಿ, ನೀವು ಹಚ್ಚ್ರಿ. ಅಜ್ಜಾರ ಕಾಯಿ ಕೊಡ್ರಿ, ಅಜ್ಜಾರ ಕಾಯಿ ಕೊಡ್ರಿ. ಇನ್ನ ಸೋಮನಿಂಗ ತಾಲೂಕು ಅಥಣಿ ಅಬ್ಯಾಳ ಗ್ರಾಮದಿಂದ ಬಂದಿರತಕ್ಕಂಥ ಸೋಮನಿಂಗನ ವಗ್ಗಾರಿ ಅವರು ಕೂಡ ಗೌರವಪೂರ್ವಕವಾದಂಥ ಸನ್ಮಾನವನ್ನ ಅವರು ಕೂಡ ಅವರಿಗೆ ಎಷ್ಟು ಹತ್ತದನೋ ತೂಕ ಹಣವನ್ನು ಕೊಟ್ಟು ಅದರ ಬದಲಾಗಿ ಭಂಡಾರದ ತೂಕವನ್ನ ಮಾಡ್ತಾ ಇದ್ದಾರೆ. ನಮ್ಮ ದಂಪತಿಗಳು ಓಕೆ ಸರ್. ಇನ್ನು ಯಥಾ ಪ್ರಕಾರವಾಗಿ ನಮ್ಮ ಅಥಣಿ ತಾಲೂಕ ಅಬ್ಯಾಳದಿಂದ ಸತಿಪತಿಗಳ ಒಂದಾದ ಭಕ್ತಿ ಹಿತ ಒಪ್ಪುದು ಶಿವನಿಗೆ ಎಂಬಂತೆ ಸತಿಪತಿಗಳು ಇಬ್ರು ಬನ್ನಿ. ನಿಮ್ಮ ಫ್ಯಾಮಿಲಿದವ್ರು ಮತ್ತೆ ಯಾರು ಬಂದ್ರು ಕೂಡ ಕರ್ಕೊಂಬರ್ರಿ ಸರ್. ನಿಮ್ಮ ಫ್ಯಾಮಿಲಿದವ್ರು ಯಾರಾದರೂ ಬಂದಿರಿ ಕರ್ಕೊಂಬರ್ರಿ. ಮತ್ತೆ ನೀವಿಬ್ಬರು ಬಂದಿದ್ದೀರಿ, ಬರ್ರಿ. ನಿಮ್ಮ ಎಲ್ಲ ಹುಡುಗರನ್ನ ಕರ್ಕೊಂಬರ್ರಿ. ಎಷ್ಟನೇ ದೇವಿ ಇದೆ? ಆ 3 2 ಹೆಣ್ಣ 2 ಗಂಡ. ಭಾಳ ಚಲೋ ಐತಿವನಿದ. ಒಂದ ಗಂಡ? ಗಂಡಿನ ಸಂಬಂಧ ಬಂದೈತಿ ಮ್ಯಾಲೆ ಎಲ್ಲ ಇದೇವ. ಹೆಣ್ಮಕ್ಳು ಹಂಗ ಇವೆಲ್ಲ ಇವ. ನೀವು 10 ಹೆಣ್ಣು ಹುಟ್ಟರು ಗಂಡ ಒಂದು ಬೇಕಾ ನಿಮಗೆ? ಕೀರ್ತಿನ ನಿಮ್ಮಿಂದ ಐತಿವನ, ಜಗತ್ತ ನಿಮ್ಮಿಂದ ಐತಿ. ಅದ ಅಷ್ಟೇ ನಿಮ್ಮದ ಈಗ ಮೇಲುಗ ಈಗ ಅಷ್ಟೇ ಎಲ್ಲ. ಓಕೆ, ಇರ್ಲಿಲ್ಗಪ್ಪ ಅವ ಇರ್ಲಿಗಪ್ಪ ಅಲ್ಲಿ ಅವ್ಗೇನು ಮಾಡ್ಬಾರ್ದು ಸರ್. ಬರಾಕ್ತಾನ ತಂದೆಯವರು ಬರ್ತಾರಪ್ಪ ಸರ್. ಅವ್ರ ತಂದೆಯವ್ರು ಬರಲಿ. 2 ಹೆಣ್ಣು ಆದ ನಂತರ ಆರ್ತಿಗೆ ಹೆಣ್ಮಕ್ಳಾದ್ರು ಕೀರ್ತಿಗೊಬ್ಬ ಗಂಡ ಮಗ ಬೇಕಂತ ಹೇಳಿ ಅಥಣಿ ತಾಲೂಕದಿಂದ ಇಟ್ನಾಳ ಗ್ರಾಮಕ್ಕೆ ಬಂದ ಭಕ್ತಿದಿಂದ ಬೇಡ್ಕೋತಾರ ಅಜ್ಜ ಅಂತಕ್ಕೆ. ಅಜ್ಜ 2 ಅಂತೂ ಹೆಣ್ಮಕ್ಳಾಗ್ಯಾವ, 2 ಮಂದಿ ಹೆಣ್ಮಕ್ಳು ಆರತಿ ಮಾಡಕ್ಕಾಗ್ಯಾರ. ಮನಿ ಕೀರ್ತಿಗೊಬ್ಬೇಕಲ್ಲ, ದೀಪ ಬೆಳಗಲಿಕ್ಕೆ ಒಬ್ಬ ಗಂಡ ಮಗ ಬೇಕಂತಲ್ಲ ಭಕ್ತಿದಿಂದ ಬೇಡ್ಕೊಂಡಾರ. ಬೇಡ್ಕೊಂಡಾಗ ಅಜ್ಜ ವಿಚಾರ ಮಾಡಿ ಭಂಡಾರ ಕೊಟ್ಟಾನ. ವರ್ಷ ತುಂಬುದ್ರೊಳಗ ಗಂಡ ಮಗ ಹುಟ್ಟಿ ಬರ್ತಾನೋ ಹೋಗ್ರಿ ಅಂತ ತಿಳಿದ ಭಂಡಾರ ನಿಂಬಿಕಾಯಿ ಕೊಟ್ಟ ನಮ್ಮಪ್ಪ ಸದಾಶಿವಜ್ಜ ಕಳಿಸಿದಾನ. ಹಂಗ ಬರ್ರಿ ಕಳಿಸಿದ ನಂತರ ವರ್ಷ ತುಂಬುದ್ರೊಳಗ ತಾಯಿ ಹೊಟ್ಟಿಲೆ ನಿಂತು ಗಂಡ ಮಗ ಜನ್ಮ ಕೊಟ್ಟಿದ್ದಾರೆ. ಇಬ್ಬರು ಅವರ ಜೀವನದೊಳಗ ಆನಂದಮಯ ಜೀವನ ಸಾಗಿಸ್ತಾ ಇದೆ. ಅವರೀಗ ಗೌರವಪೂರ್ವಕವಾದಂತ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ. ತಮ್ಮ ಒಂದಿಬ್ಬರು ಅದನ್ನ ತೆಗಿರಿ ಸರ್. ಮೊದಲನೇ ಸನ್ಮಾನ ಮತ್ತೆ ಮಿಡಿಕ್ತೀರಿ, ಆದ್ರೆ ಮತ್ತೆ ಮಿಡಿಕ್ತೀರಿ, ತೆಗಿರಿ ಸರ್. ಇಲ್ಲಿ ನೀವು ಇಲ್ಲೇ ಇರ್ಲಿ, ನಿಮ್ಮನ್ನ ಮತ್ತೆ ತಳಗೆ ಕುಣಿಸ್ತಾರೆ. ನಾವು ಹಿಡ್ತೇವ್ರಿ. ತಮ್ಮ ತೆಗಿತಮ್ಮ. ಇಲ್ಲ ನೀವು ಹಿಡಿದ್ರಿ ಸೊಕಾಸ್ ನೀವು ಹಿಡಿದ್ರಿ. ಇನ್ನು 2ನೇ ತುಲಾಭಾರ ಬಹುಶಃ ಇನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಮ್ಮ ಸೋಮನಿಂಗ ವಗ್ಗಾರೆ ಅಥಣಿ ತಾಲೂಕ ಅಬ್ಯಾಳದಿಂದ ಬಂದಿದ್ದಾರೆ. ಆ ಪುಚ್ಚರು
ಆ ಮಗುವನ್ನ ಎತ್ಕೊಂಡು ಕುಣ್ತಾ ಇದ್ದಾರೆ ಸರ್. ಅಂದ್ರೆ ಇದು ವಿಶೇಷದ ಸರ್. ಇಲ್ಲಿ ಗಪ್ರ 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 ಅದು ಹುಡುಗನ ತೂಕ ತೂಕಿದ್ ಬೇರೆ ಎಚ್ಚರಿದೆ. ಇದು ತುಲಾಭಾರ ಹುಡುಗನ ತೂಕ ಬೇಡ್ಕೊಂಡಾರ ಸರ್ ಅವರು. ಇದು ಬಹಳ ಅದ್ಭುತದ ತುಲಾಭಾರ. ಇದು ಹುಡುಗನ ತೂಕ ಆ ತುಲಾಭಾರನ್ನ ಮಾಡ್ತಾ ಇದ್ದಾರೆ. ಬಹುಶಃ ಅದು ಅಜ್ಜಾರ ಕೈ ಹಿಡಿದ್ರೆ ಹೇಳುದು, ಅದು ಹಂಗ ಹೇಳುದಿಲ್ಲ ಸರ್ ಅದು. ಯಾಕಂದ್ರೆ ಅದು ಇದು ದೇವ್ ಮಾನವರು ಕೊಂಡುದದ ಸರ್. ಇದು ನಾವು ಮಾನವರು ಕೂತ್ರ ಹೇಳುದಿಲ್ಲ, ಅದು ಸಾಧ್ಯನೇ ಇಲ್ಲ. ಇಂಥ 10 ಡೆಬ್ಬಿ ತಂದಿರ ಹೇಳುದಿಲ್ಲ ಸರ್. ಅಂತ ತಾಕತ್ ಎಲ್ಲೈತೆ ಅದಕ್ಕೆ ಸದಾಶಿವ ಅಜ್ಜನಲ್ಲಿ ಅದ. ಈಗ ಅಜ್ಜ ಅದ್ರ ಮೇಲೆ ಕೂತ್ ಮಗನ ಎತ್ಕೊಂಡ್ರನ ಕೊಂಡು ತಳಗದ. ಬರ್ರಿ ಅಜ್ಜಾರ್, ನೀವು ಎತ್ಕೊಂಡು ಬರ್ರಿ ಹೇಳ್ತೀನಿ. ಬರ್ರಿ ತಮ್ಮ ಎತ್ಕೊ ಒಂದಿಟ್ಟ ಹುಡುಗನ ಕತಕ ಅವ್ರು ಕೊಂಡು ತಕ್ಕ ಅಜ್ಜಾರ್. ಭಂಡಾರ ಹಸ್ತಾರ ತಂಗಿ, ಎಲ್ಲರೂ ಭಂಡಾರ ಹಚ್ಕೊರಿವ. ಏ ಪೂಜಾರಿ, ನಿಂದು ಐತೆ ಬಾನಿ, ನಿಂದು ತುಲಾಭಾರ ಮಾಡೋದೈತಿ ಬಾನಿ. ನಿಂದು ಬ್ಯಾರೆ ಐತಿ ಬಾ ನಿಂದ. ಇಲ್ಲ ಅಜ್ಜಾರ ಕುಣ್ತಾರೆ, ಎತ್ಕೊಂಡ್ರಿ. ಆ ನಂತರ ಭಂಡಾರ ಚೀಲ ಇಟ್ಟು ಅದನ್ನ ಇಟ್ಬಿಡ್ರಿ ಮ್ಯಾಲ. ಕುಂಡ್ರಪ್ಪ ನೀವು ಕುಂಡ್ರಿ. ತಂಗಿ ಹುಡುಗನ ಕುಡಿರಿ ಅಜ್ಜಾರ ಕಾಯ. ಆ ನಂತರ ತಮ್ಮ ಭಂಡಾರ ಚೀಲ ಇಡ್ರಿ. ಮೊದಲು ಚೀಲ ತಗೊಂಡ್ ಎತ್ತಿಡ್ರಿ. ಆ ಚೀಲ ಇಡ್ರಿ. ಆ ನಂತರ ರೊಕ್ಕದಿಡ್ರಿ ಮ್ಯಾಲ. ಅಥಣಿ ತಾಲೂಕಾ ಅಬ್ಬ್ಯಾಳದಿಂದ ತಂಗಿ ನೀನು ಹೆಸರು ಹೇಳುವ. ಸಂಗೀತ ಮತ್ತು ಸೋಮನಿಂಗ್ ಅವರು ಸತಿಪತಿಗಳು ಇಬ್ರು ಕೂಡ್ಕೊಂಡು ಏನ್ ಮಾಡಿದಾರ ಅಂತ ಕೇಳಿದ್ರೆ ಭಕ್ತಿದಿಂದ ಸದಾಶಿವಾಜಿನಲ್ಲಿ ಬೇಡ್ಕೊಂಡಾರ. ನಾವು ತುಲಾಭಾರ ಮಾಡ್ತೀವಿ, ಹುಡುಗನ ತೂಕ ತುಲಾಭಾರ ಮಾಡ್ತೀವಿ ಅಂತ ಹೇಳಿ ಬೇಡ್ಕೊಂಡಿದ್ದಾರೆ. ನೋಡಿ ಸರ್, ನೋಡಿ ಇದು ನಿಜವಾಗಿಯೂ ಸರ್, ಇದು ನಿಜವಾಗಿಯೂ ಏನಪ್ಪಾ ಅಂತ ಕೇಳಿದ್ರೆ ದೇವರ ಭಕ್ತಿ. ನಾವು ನೀವೆಲ್ಲ ನೋಡಿದೀವಿ ಸರ್. ಆ ಹುಡುಗನ ಇಟ್ಟಿವಿ, ಆಚೆ ಕಡೆ ರೊಕ್ಕ ಇಟ್ರ ಏನೂ ಆಗ್ಲಿಲ್ಲ. ಇಲ್ಲಿ ಯಾರು ಕುಂಡ್ಬೇಕಾಗಿತ್ತು ಅದಕ್ಕೆ ದೇವ ಮಾನವರು ಕುಂಡ್ಬೇಕಾಗಿತ್ತು ಸರ್. ನಿಜವಾಗಿಯೂ ನಿಜವಾಗಿಯೂ ದೇವರೆಲ್ಲದಾನಪ್ಪ ಅಂತ ಕೇಳಿದ್ರೆ ಇಟ್ನ್ಯಾಳ ಗ್ರಾಮದ ಡಾಂಗೆ ತೋಟದಲ್ಲಿ ಸಾಕ್ಷಾತ್ ಶಿವಾನ ಇಲ್ಲಿಗೆ ಬಂದಿದ್ದಾನ. ಬಂಧುಗಳೇ, ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ಯಾಕಂತ ಕೇಳಿದ್ರೆ ನಾನು ಇಲ್ಲಿ ಕಣ್ಣಾರೆ ಕಂಡಿರಿ ನೀವೆಲ್ಲರೂ ಸರ್. ಆಚೆ ಕಡೆ ರೊಕ್ಕ ಇಟ್ಟಿವಿ, ಈಚೆ ಕಡೆ ಹುಡುಗನ ಕುಣಿಸಿದೀವಿ. ಏನಾಯ್ತು? ಹುಡುಗ ಯಾವಾಗೂ ರೊಕ್ಕ ತೂಕ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಈ ಸ್ಥಳ ಯಾರು ಕೂತಾರ ಅಂತ ಕೇಳಿದ್ರೆ ದೇವ್ರ ಕೂತು ಸ್ಥಳ ಅದ. ದೇವ್ರ ಕೂತು ಸ್ಥಳದಾಗ ಮಾನವರ ಕೂತ್ರ ಎಂದೂ ತಕ್ಕಡೆಳಿಗಾಡೋದಿಲ್ಲ. ಅದನ್ನ ಪರೀಕ್ಷೆ ಮಾಡೋದಕ್ಕಾಗಿ ನಾವು ಇವತ್ತು ಇದನ್ನ ಮಾಡಿದೀವಿ. ಆ ಭಂಡಾರ ಚೀಲ 2 ಇಟ್ಟಾಗನ ಅಜ್ಜಾರ್ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಎದ್ದಿದ್ರು. ಆ ರೊಕ್ಕದ ತೂಕ ಭಂಡಾರ ಇಟ್ಟು ಹೊತ್ತಿನೊಳಗ ಅಜ್ಜಾರ್ ಅಮಾತ್ಲೆ ಮ್ಯಾಲೆ ಎತ್ತಕ್ಕಂತ ಶಕ್ತಿ ಐತೆ ಅಂತ ಕೇಳಿದ್ರೆ ಇದು ನಿಜವಾಗಿಯೂ ದೇವ್ರು ಎಲ್ಲಿದಾನಪ್ಪ ಅಂತ ಕೇಳಿದ್ರೆ ನಿಮ್ಮ ಮನದಾಗ ದೇವ್ರದ ತಂಗಿ. ನೀವೇನು ಬೇಡ್ಕೊಂಡ್ರಿ ಇಬ್ಬರು ಗಂಡ ಐತಿ ಸೋಮಲಿಂಗ ಸಂಗೀತ, ಅದು ನಿಮಗಾಗ್ಯದ. ನೀವು ನೋಡಿ, ನಾನು ನೋಡಿದ್ದೀನಿ. ಹುಡುಗನ ಇಟ್ಟಿ ತೂಕ ರೊಕ್ಕ ಕೊಡ್ಬೇಕತ್ತೀನಿ ಕರೆ. ಅದಕ್ಕೆ ಅಜ್ಜ ಬದ್ದಾಗ್ಲಿಲ್ಲ. ರೊಕ್ಕಕ್ಕೆ ಬೆಲೆ ಕಟ್ಟೋದಿಲ್ಲ ನಿನ್ನ. ನೀವೊಬ್ಬ ಭಕ್ತಿದಿಂದ ಬಂದದಿ, ನೀವೊಬ್ಬ ದೇವ ಮಾನವನ ಆಶೀರ್ವಾದದಿಂದ ಹುಟ್ಟದಿ. ಕಂದಿದೆ ಬ್ಯಾರೆ ಅದ. ಅವನ ಹೆಸರು ಏನಿಟ್ರಿ? ಬೀರೇಶ. ಬೀರದೇವ್ರು ಇಟ್ಟಿರ್ತಾರ ನೋಡುವ. ಬೀರದೇವ್ರ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣಾ ಮಾಡ್ತಕ್ಕಂಥ ತಾಕತ್ ಯಾರಲ್ಲೈತಾರ? ನಮ್ಮಪ್ಪ ಬೀರದೇವರಲ್ಲಿ ಅದ ಸರ್. ಕಾಡಬಾರ್ದನ ಕಾಡಿ, ಬೇಡಬಾರ್ದನ ಬೇಡಿದಂತ ಯಾರ? ಬೀರದೇವ್ರು. ತಂದೆ ಮಾಳಿಗರಾಯ ಹುಲಿ ಹಾಲು ನಿಂಬ್ಯಾಳೆ ಗುಡ್ಡಕೋಗಿ ಹುಲಿಯಾನ ತಂದನ್ನು ಒಬ್ಬಿಸಿ ಗುರುವಿನ ಆತ್ಮಕ್ಕೆ ತೃಪ್ತಿ ಪಡಿಸಿರ್ತಕ್ಕಂಥ ಹೆಸರು ಯಾರಿಗಿಟ್ಟಾರ ಅಂತ ಕೇಳ? ನಮ್ಮ ಬೀರಾಣ ದೇವರಿಗಿಟ್ಟಾರ. ಬೀರೇಶ ತಿಟ್ಟಾರ. ಬೀರೇಶನ ಬಾಳ್ವೆ ಬಂಗಾರ ಆಗ್ಲಿ, ಅಜ್ಜನ ಆಶೀರ್ವಾದ ನಮಗಿರಲಿ ಅಂತ ತಿಳಿದ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋಣ. ಈ ತುಲಾಭಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಇನ್ನ ಬಸವರಾಜ ಶೇಖರ್ ಮೆಕ್ಕಳಿಕಿ ಮತ್ತು ಬಸವರಾಜ್ ಹುಕ್ಕೇರಿ ಅವರು ಮುಗುಳ್ಕುಡು ಗ್ರಾಮದವರು, ಅವರು ಕೂಡ ಅಜ್ಜನಿಗೆ ಸನ್ಮಾನ ಮಾಡ್ಬೇಕಂತ ಬಯಸಿದ್ದೀರಿ ಸರ್. ದಯಮಾಡಿ ತಂಗಿ ಇದು ತಗೊಬರ್ರಿ. ನಿಮ್ಮದು ಮುಗಿತ ಕಾರ್ಯಕ್ರಮ.